ಬಿ ಎ ಜವರಾಡ್ ಪರವಾಗಿ ತಿಪ್ಪೇಸ್ವಾಮಿ. ಸನ್ಮಾನ್ಯ ಸಭಾಪತಿಯರೇ, ಚುಕ್ಕೆ ಗುರುತಿನ ಪತ್ರ ಸಂಖ್ಯೆ 571 ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಟಿ ಎನ್ ಜವರೇಗೌಡ ಪರವಾಗಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರು ಮತ್ತು ಹಿರಿಯ ನಾಯಕರ ಸಬಲೀಕರಣ ಸಚಿವರಿಗೆ ಉತ್ತರ ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಯವರೇ, ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಸನ್ಮಾನ್ಯ ಸಭಾಪತಿಯವರೇ, ಅಂಗನವಾಡಿ ಕೇಂದ್ರಗಳು ಚಿಕ್ಕ ಮಕ್ಕಳ ಬೆಳವಣಿಗೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಅದರಲ್ಲೂ ಕೂಡ ಏನು ಪ್ರೀ ಸ್ಕೂಲ್ ಎಜುಕೇಷನ್ ಅಂತ ಹೇಳ್ತೀವಿ ಅಂದರೆ ಶಾಲಾ ಪೂರ್ವ ಶಿಕ್ಷಣ, ಅಲ್ಲಿ ಆಟ ಪಾಠ ಒಳಗೊಂಡಂತೆ ಕಲಿಕೆ ಮತ್ತು ನ್ಯೂಟ್ರಿಷನ್ ಪೌಷ್ಟಿಕತೆ ಆಹಾರ ಒದಗಿಸ್ತಕ್ಕಂಥದ್ರಲ್ಲಿ ಅಂಗನವಾಡಿ ಕಾರ್ಯಕರ್ತರ ಮುಖಂಡ ಕೊಡ್ತಕ್ಕಂಥದ್ದು ಕೂಡ ಬಹುಮುಖ್ಯ ಪಾತ್ರವೂ ಇದೆ. ಅದೇ ರೀತಿಯಾಗಿ ಆರೋಗ್ಯ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇರ್ಬೋದು, ರೋಗ ನಿರೋಧಕ ಔಷಧಿಗಳ ಕೊಡ್ತಕ್ಕಂಥದ್ದು. ಇಂಥ ಪ್ರಮುಖ ಕಾರ್ಯಕ್ರಮದಲ್ಲಿ ಬಹುಶಃ ಏನು ವಿಧಾನಸಭಾ ಕ್ಷೇತ್ರದ ಹಿಂದೆ ಹಲವಾರು ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ಜವರೇಗೌಡ ಕ್ಷೇತ್ರ ಒಂದು ಪ್ರಮುಖವಾದಂಥ ಕ್ಷೇತ್ರ. ಬೆಂಗಳೂರು ನಗರದ 28 ಕ್ಷೇತ್ರಗಳಲ್ಲಿ ಪ್ರಮುಖವಾದಂಥ ಕ್ಷೇತ್ರ. ನಾನು ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿ 8 ವಾರ್ಡ್ಗಳಿದ್ದಾವೆ. ಸುಮಾರು 100 ಗ್ರಾಮ ಪಂಚಾಯತಿ ಒಳಗೊಂಡಂತಹ 17 ಗ್ರಾಮ ಪಂಚಾಯತಿಗಳು ಬರ್ತವೆ ಮತ್ತು BBMPಗೆ ಸೇರ್ಪಡೆಯಾಗಿರ್ತಕ್ಕಂತಹ 110ಗಳಲ್ಲಿ 20 ಹಳ್ಳಿಗಳು ಕೂಡ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತವೆ. ಈ ದೃಷ್ಟಿಯಲ್ಲಿ ಅವರು ಪ್ರಮುಖವಾಗಿ 2 ಅಂಶಗಳ ಬಗ್ಗೆ ಕೇಳಿದ್ದು. ಸನ್ಮಾನ್ಯ ಸಭಾಪತಿಯವರೇ, ಅವ್ರ ಕ್ಷೇತ್ರದಲ್ಲಿ ಹೊಸಳ್ಳಿ ಗ್ರಾಮ ಅಂತ ಹೇಳಿದರೆ ಗೋಲ್ರಪಾಳ್ಯ ಅಂತಿದೆ. ಅಲ್ಲಿ ಒಂದು ಕಳೆದ 14 ವರ್ಷಗಳಿಂದ ಕೂಡ ಒಂದು ಅಂಗನವಾಡಿ ಕೇಂದ್ರ ಸರ್ಕಾರಿ ಶಾಲೆಯ ಒಂದು ಕೊಠಡಿಯಲ್ಲಿ ನಡೀತಾ ಇದೆ. ಅಲ್ಲಿಯ ಶಾಲಾಭಿವೃದ್ಧಿ ಸಮಿತಿಯವರು ಮತ್ತು ಉಕೋಪಾಧ್ಯಾಯರು ತೆರವು ಮಾಡಿ ಅಂತ ಹೇಳ್ತಾರೆ. ಸುಮಾರು 50-60 ಜನ ಹಿಂದುಳಿದ ವರ್ಗ ಮತ್ತು SC ST ಇತರೆ ವರ್ಗ ಸೇರಿದಂತಹ ಮಕ್ಕಳು ಅಲ್ಲಿ ಕಲಿತಿದ್ದಾರೆ. ಕಳೆದ ಸುಮಾರು 3 ವರ್ಷದಿಂದಲೂ ಕೂಡ ಅಲ್ಲಿ 2 ಎಕರೆ ಜಾಗ, 4-5 ವರ್ಷದಿಂದ ಜಾಗ ಇದ್ದರೂ ಕೂಡ ಅದನ್ನೆಲ್ಲ ಕೊಟ್ಟಿದ್ರು ಕೂಡ ಇದುವರೆಗೆ ಸರ್ಕಾರ ಇದ್ರ ಬಗ್ಗೆ ಏನು ಪ್ರಯತ್ನವನ್ನು ನಡೆಸಿಲ್ಲ. ಈಗೇನು ರೋಟರಿ ಮುಖೇನ ನಾವು ಮಾಡಿಸ್ತಿದ್ದೀವಿ ಅಂತೇಳಿ ಯಾವ ಕಾಲಮಿತಿಯಲ್ಲಿ ಮಾಡ್ತೀರಿ ಅಂತೇಳಿ ನಾನು ಮ್ಯಾಮ್ನಿಂದ ಉತ್ತರ ಬಯಸ್ತೇನೆ. ಆದಷ್ಟು ಬೇಗ ಆಗಬೇಕು ಅಂತ. ಇನ್ನೊಂದು ಲಿಂಗದೀರ್ನಲ್ಲಿ ಅಂತ ಹೇಳಿರ್ತಕ್ಕಂಥದ್ದು ಅದು ಕೂಡ ಈ ಬನಶಂಕರಿಯ 6ನೇ ಹಂತದಲ್ಲಿ ಬರ್ತಕ್ಕಂಥದ್ದು. ಇತ್ತೀಚೆಗೆ ಬೆಳವಣಿಗೆ ಆಗ್ತಕ್ಕಂತಹ ಒಂದು ಬಡಾವಣೆ. ಅಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಹಿಂದುಳಿದ ವರ್ಗ, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಇರ್ತಕ್ಕಂಥ ಮಕ್ಕಳಿಗೆ ಸಲುವಾಗಿ ಕೂಡ ಅಂಗನವಾಡಿ ಕೇಂದ್ರವನ್ನು ಕೂಡ ಆದಷ್ಟು ಬೇಗ ತೆರೆಯಬೇಕಾಗಿದೆ. ಈ ದೃಷ್ಟಿಯಲ್ಲಿ ತಾವು ಹೇಳಿದ್ದೀನಿ, ಕೇಂದ್ರ ಸರ್ಕಾರಕ್ಕೆ ನಾನು ಪ್ರಸ್ತಾವನೆ ಕಳಿಸಿದ್ದೀನಿ, ಅಲ್ಲಿ ಮುಂಜೂರಾಗ್ತದೆ ಅಂತಕ್ಕಂಥದ್ದನ್ನು ಕೂಡ ದಯಮಾಡಿ ಕೇಂದ್ರ ಸರ್ಕಾರದ ಅನುಮತಿ ನಿರೀಕ್ಷಣೆ ಮೇರೆಗೆ ಏನಾದರೂ ಕೂಡ ಆದಷ್ಟು ಬೇಗ ಇಲ್ಲಿ ನೀವು ಅಂಗನವಾಡಿ ಕೇಂದ್ರವನ್ನು ತೆರೀತೀರಾ ಅಂತಕ್ಕಂಥದ್ದು ಸದಕ್ಕೆ ತಿಳಿಸಬೇಕಂತ ಕೋರಿಕೆ. ಮಾನ್ಯ ಸಭಾಪತಿಗಳೇ, ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಜವರಾಯಗೌಡರು ಅವರ ಪರವಾಗಿ ಮಾನ್ಯ ಸದಸ್ಯರು ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂಗನವಾಡಿಗಳು ಅಂತಂದರೆ, ಅಂಗನವಾಡಿಯ ಪರಿಕಲ್ಪನೆ ಅಂತಂದರೆ ಹಿಂದುಳಿದ ವರ್ಗದ ಮಕ್ಕಳು, ಬಡವರ ಮಕ್ಕಳಿಗೆ ಒಳ್ಳೆಯ ಕಲಿಕೆಯ ಜೊತೆಯಲ್ಲಿ ಪೌಷ್ಟಿಕ ಆಹಾರ, ಗುಣಮಟ್ಟದ ಶಿಕ್ಷಣ ಜೊತೆಯಲ್ಲಿ ಗುಣಮಟ್ಟದ ಆಹಾರ, ಇದು ನಮ್ಮ ಉದ್ದೇಶ. ಆ ಉದ್ದೇಶವನ್ನು ಸರ್ಕಾರ ಮತ್ತು ಇಲಾಖೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ಇನ್ನು ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆಯ ಹೊಸಳ್ಳಿ, ಇಲ್ಲಿ ಅಂಗನವಾಡಿ ಕೇಂದ್ರ ಸ್ವಂತ ಕಟ್ಟಡ ಯಾವಾಗ ಆಗುತ್ತೆ ಮತ್ತು ನಿವೇಶನದ ಸಮಸ್ಯೆ ಇದೆ. ಅಂದರೆ ಸ್ಕೂಲ್ದವರು ಅಂಗನವಾಡಿಯನ್ನು ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಮಾನ್ಯ ಸದಸ್ಯರು ನನ್ನ ಗಮನಕ್ಕೆ ತಂದಿದ್ದಾರೆ. BO ಅವ್ರಿಗೆ ನಾವು ಆಲ್ರೆಡಿ ಪತ್ರವನ್ನು ಬರೆದು ಕೇಳಿದ್ದೀವಿ ಮತ್ತು ಈಗ ಸದ್ಯಕ್ಕೆ ಆ ಸ್ಕೂಲ್ನಿಂದ ಕೂಡ ಅಂಗನವಾಡಿ ಕಟ್ಟಡವನ್ನು ಅಂಗನವಾಡಿಯನ್ನು ತೆರವುಗೊಳಿಸಲಿಕ್ಕೆ ಯಾವುದೇ ಒಂದು ಇದನ್ನು ಮಾಡ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ರೋಟರಿ ಬೆಂಗಳೂರು ಉದ್ಯೋಗ ಸಂಸ್ಥೆಯ CSR ಫಂಡ್ನಿಂದ ಇದನ್ನು ಅಂಗನವಾಡಿ ಕಟ್ಟಡ ಕಟ್ಟಿಕೊಡ್ಲಿಕ್ಕೆ ಅವರು ಈಗಾಗಲೇ ಮುಂದೆ ಬಂದಿದ್ದಾರೆ. ಬಹಳಷ್ಟು ಬೇಗ, ಅತಿ ಶೀಘ್ರದಲ್ಲಿ ಈ ತೊಂದರೆಯನ್ನು ನಿವಾರಣೆ ಮಾಡಿ ಮತ್ತು ಬೇಗ ಈ ಕಟ್ಟಡವನ್ನು ಕಟ್ಟಿಸುವಂಥ ಕೆಲಸ ಮಾಡ್ತೀವಿ. ಜೊತೆಯಲ್ಲಿ ತಾವು ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರಿ, ಲಿಂಗದೀರ್ನಹಳ್ಳಿಯಲ್ಲಿ ಹೊಸ ಅಂಗನವಾಡಿ ಕಟ್ಟಡ ನಿರ್ಮಾಣದ ಬಗ್ಗೆ. ಮಾನ್ಯ ಸಭಾಪತಿಗಳೇ, 2022ರಿಂದ 2022ಕ್ಕೆ ನಮಗೆ ಹೊಸ ಅಂಗನವಾಡಿಗಳ ಒಂದು ಪ್ರಸ್ತಾವನೆಯನ್ನು, ಸುಮಾರು 3988 ಹೊಸ ಅಂಗನವಾಡಿಗಳ ಪ್ರಸ್ತಾವನೆಯನ್ನು ನಾವು
ಅಧಿಕೃತವಾಗಿ ಅನುಮೋದನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ, ಅನುಮೋದನೆಯನ್ನು ಕೂಡ ಕೋರಿದ್ದೀವಿ. ಆದರೆ ಇಲ್ಲಿಯವರೆಗೆ ನಮಗೆ ಕೇಂದ್ರ ಸರ್ಕಾರದಿಂದ ಹೊಸ ಕಟ್ಟಡಗಳಿಗೆ, ಯಾಕಂದರೆ 2022ಕ್ಕೇ ಕಳಿಸಿರೋದು, ಇನ್ನೂ ನಮಗೆ ಅನುಮೋದನೆ ಸಿಕ್ಕಿಲ್ಲ. ಅದು ಸಿಗಬೇಕು ಅಂತ ನಮ್ಮ ಬಯಕೆ ಕೂಡ ಇದೆ. ಯಾಕಂದರೆ ಬಹಳಷ್ಟು ಹಿಂದುಳಿದ ವರ್ಗ ಹೊಸ ಬಡಾವಣೆಗಳು ತಾವು ನಮ್ಮ ಗಮನಕ್ಕೆ ತಂದ ಹಾಗೆ ಸುಮಾರು ರಾಜ್ಯದಲ್ಲಿ, ವಿಶೇಷವಾಗಿ ಸುಮಾರು ಶಾಸಕರು ಕೂಡ ಬಂದು ನಮಗೆ ಹೇಳ್ತಾರೆ ಹೊಸ ಅಂಗನವಾಡಿಗಳನ್ನ ಮಾಡಬೇಕು ಅಂತ ಹೇಳಿ. ನಾವು ಕೇಂದ್ರ ಸರ್ಕಾರ, ನಾನು ಕೂಡ ಪರ್ಸ್ನಲ್ ಆಗಿ 3 ಸಾರಿ ಹೋಗಿ ಕೇಂದ್ರ ಸಚಿವೆ ಆದಂಥ ಅನ್ನಪೂರ್ಣಾ ದೇವಿಯವ್ರಿಗೂ ಕೂಡ ಹೋಗಿ 3 ಸಾರಿ ಭೇಟಿಯಾಗಿ ಇದರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ನಾವು ಕೂಡ ಆದಷ್ಟು ಬೇಗ ಇದು ಅನುಮೋದನೆ ಸಿಕ್ಕಿದ ತಕ್ಷಣ ಮತ್ತೆ ಹೊಸದಾಗಿ ಏನು ಲಿಂಗದೀರ್ನಹಳ್ಳಿ ಅಂತ ಹೇಳ್ತಾರೆ, ಈ ಹಳೆಯ ಅಂಗನವಾಡಿಗಳಿಗೆ ಅನುಮೋದನೆ ಸಿಕ್ಕ ಮೇಲೆ ಈ ಹೊಸ ಅಂಗನವಾಡಿಗಳನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ನಿವೇಶನ ಲಭ್ಯತೆ, ಅನುದಾನ ಲಭ್ಯತೆ ನೋಡ್ಕೊಂಡು ನಾವು ಖಂಡಿತವಾಗ್ಲೂ ಅಲ್ಲಿ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಏನು ರೋಟ್ರಿ ಕ್ಲಬ್ನವ್ರು ಮುಂದೆ ಬಂದಿದ್ದಾರೆ, ಅವರಿಗೆ ಎಲ್ಲ ರೀತಿಯಾದಂಥ ಸವಲತ್ತನ್ನು ಕೊಟ್ಟು ಆದಷ್ಟು ಬೇಗ ಮುಂಜಾತಿ ಕೊಟ್ಟರೆ ಒಳ್ಳೆಯದು. ಅವ್ರಿಗೆ ಕಟ್ಟಡದಲ್ಲಿ ಕೂಡ ಯಾವುದೇ ಅಡಚಣೆ ಸರ್ಕಾರದಿಂದ ಬರಬಾರ್ದು ಅಂತಕ್ಕಂಥದ್ದನ್ನು ನಾನು ಅವ್ರ ಮನವರಿಕೆ ಮಾಡಿಕೊಡ್ತೇನೆ. ದಯಮಾಡಿ ತಾವು ಕೂಡ ಏನು ಸರ್ಕಾರಿ ಇದರ ಹೊಸಳಿಯಲ್ಲಿ ಸರ್ಕಾರಿ ಶಾಲೆ ಇದೆ, ಅಲ್ಲಿ ಒಂದು ಕೊಠಡಿ ಇದೆ. ಆ್ಯಕ್ಚುಲಾಗಿ ಅಂಗನವಾಡಿಯಲ್ಲಿ ಒಂದು ಕೊಠಡಿ ಬೇಕು, ಒಂದು ಅಡುಗೆ ಮನೆ ಬೇಕು, ಒಂದು ಶೌಚಾಲಯ ಬೇಕು. ಕೊಟ್ಟಿರೋದೇ ಒಂದು ಕೊಠಡಿ ಅಲ್ಲೇ ನಡೀತಾ ಇರ್ತಕ್ಕಂಥದ್ದಿದೆ. ದಯಮಾಡಿ ಅದನ್ನು ತೆರವುಗೊಳಿಸಿದ ರೀತಿಯಲ್ಲಿ ಈ ಕಟ್ಟಡ ಸ್ವಚ್ಛತೆ ಕಡ ಬರುವವರೆಗೂ ಕೂಡ ತೆರವುಗೊಳಿಸಿದ ರೀತಿಯಲ್ಲಿ ಕೂಡ ತಾವು ಸಂಬಂಧಪಟ್ಟವರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕಂದ್ರೆ ಕೋರಿಕೆ ಮಾಡ್ತಾರೆ. ಈಗ ಎಲ್ಲ ಮಾನ್ಯ ಸದಸ್ಯರಲ್ಲಿ